ಹಾಯ್ ಗೈಸ್, ಮತ್ತೊಂದು ಹೊಸ ವ್ಲಾಗ್ಗೆ ವೆಲ್ಕಮ್ ಬ್ಯಾಕ್. ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ನಮ್ಮ ಮನೇಲಿ ಕೂಡ ಮಾವಿನಕಾಯ್ದು ಉಪ್ಪಿನಕಾಯಿ ಹಾಕಿದ್ದಾರೆ. ಸೊ ರೆಸಿಪಿ ಎಲ್ಲ ಶೂಟ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ, ಬಟ್ ಡೆಫಿನೆಟಾಗಿ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡಿದ್ರೆ ರೆಸಿಪಿನ ಹಾಕ್ತೀನಿ. ಹಾಗೆ ಈ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಹೇಗೆ ಸೊಪ್ಪಿನ ಸಾಂಬಾರನ್ನ ಮಾಡ್ತೀವಿ ಅಂತ ಕಂಪ್ಲೀಟ್ ರೆಸಿಪಿ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ. ಸೊ ಸ್ಕಿಪ್ ಮಾಡ್ದಂಗೆ ನೋಡಿ. ಮೊದಲನೇದಾಗಿ ಕುಕ್ಕರ್ಗೆ ಬೇಳೆನೆಲ್ಲ ನೀಟಾಗಿ ತೊಳ್ಕೊಂಡು ಹಾಕ್ಕೊಂಡಿದ್ದೀವಿ. ನೆಕ್ಸ್ಟ್ ಇದಕ್ಕೇನೆ ನಾವು ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಹಾಕಿದ್ರೇ ಟೇಸ್ಟ್ ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ. ಆಮೇಲೆ ನೀವು ಯಾವ ಸೊಪ್ಪು ಹಾಕಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಆ್ಯಡ್ ಮಾಡ್ಕೋಬೇಕು. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿನ ಕೂಡ ಆ್ಯಡ್ ಮಾಡ್ಕೋಬೇಕು. ಅದಕ್ಕೂ ಮುಂಚೆ ನಾವೇನೆಲ್ಲ ಆಗಲೇ ಹೇಳಿದೆ ಅದನ್ನು ಆ್ಯಡ್ ಮಾಡಿಕೊಂಡು ಅರಿಶಿನ, ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಖಾರದ ಪುಡಿ, ಒಂಚೂರು ಧನಿಯಾ ಪುಡಿನ ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದ್ಸತಿ ಆಮೇಲೆ ಸೊಪ್ಪನ್ನೆಲ್ಲ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಕೂಡ ಇರುತ್ತೆ. ಆಮೇಲೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನ ಕೂಡ ನೀವು ಆ್ಯಡ್ ಮಾಡ್ಕೋಬೇಕು. ಟೊಮೆಟೊ ಕೂಡ ಆ್ಯಡ್ ಮಾಡಿರ್ತೀವಿ, ಬಟ್ ಹುಣಸೆಹಣ್ಣು ಹಾಕಿದ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ತೊಳ್ಕೊಂಡಿರೋವಂಥ ಸೊಪ್ಪನ್ನೆಲ್ಲ ಇವಾಗ ನೀಟಾಗಿ ಹಾಕ್ಬಿಟ್ಟು 2-3 ವಿಷಲ್ನ ತೆಗೆಸ್ಕೊಂಡ್ರೆ ಸಾಕಾಗುತ್ತೆ. ನೋಡ್ತಾ ಇರ್ಬೋದು ಇಷ್ಟು ಬೆಂದಿರುತ್ತೆ ಎಲ್ಲನೂ. ಇವಾಗ ಇದರಲ್ಲಿ ನೀರನ್ನ ಸಪ್ರೇಟು ಮತ್ತು ಸೊಪ್ಪನ್ನೆಲ್ಲ ಸಪ್ರೇಟ್ ಮಾಡ್ಕೋಬೋದು. ನೀವು ಈ ಸೊಪ್ಪನ್ನೆಲ್ಲ ರುಬ್ಕೊಳ್ಳಬಹುದು, ಇಲ್ಲ ಮಸಿಲೂಬಹುದು. ರುಬ್ಬೋದಕ್ಕಿಂತ ಮಸಿದ್ರೆ ತುಂಬಾ ನ್ಯಾಚುರಲ್ ಆಗಿ ಸಖತ್ತಾಗಿರುತ್ತೆ ಟೇಸ್ಟ್. ಹೊಳ್ಕಲ್ಲಿದ್ದರೆ ಹೊಳ್ಕಲ್ಲಲ್ಲಿ ರುಬ್ಬಿದ್ರೆ ಇನ್ನೂ ಸೂಪರಾಗಿರುತ್ತೆ ಟೇಸ್ಟ್ ಅಂತಲೇ ಹೇಳ್ಬೋದು. ಆದರೆ ಈಗ ಹೊಳ್ಕಲ್ಲೆಲ್ಲ ಸಿಗೋದಿಲ್ಲ ಮತ್ತು ಬೆಂಗಳೂರಲ್ಲಿ ಇರೋದು ಇಲ್ಲ ಎಷ್ಟೊಂದು ಜನ ಮನೆಯಲ್ಲಿ. ನಮ್ಮ ಮನೇಲಿ ಕೂಡ ಇಲ್ಲ. ಅದಕ್ಕೆ ಈ ಮಸ್ಕೋಲ್ ಅಂತ ಬರುತ್ತೆ, ಅದರಲ್ಲಿ ನಾವು ಈ ರೀತಿ ನೀಟಾಗಿ ಮಸ್ಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನಾವು ಈ ಹದಕ್ಕೆ ಮಸ್ಕೊಂಡ್ರೆ ಸಾಕಾಗುತ್ತೆ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ನಮಗೆ ಬಾಯಿಗೆಲ್ಲ ಸಿಗ್ತಾ ಇರುತ್ತೆ, ಆ ಥರ ನಮ್ಗೆ ಇಷ್ಟ ಇಲ್ಲ ಅಂತಂದರೆ ನೀವು ಮಿಕ್ಸಿಯಲ್ಲಿ ಜಸ್ಟ್ ಒಂದು ರೌಂಡ್ ಹಾಕ್ಕೊಂಡ್ರೆ ಸಾಕು. ಈಗ ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೊಂಡು ಆಮೇಲೆ ಈ ಸಾಸಿವೆ ಎಲ್ಲ ನೀಟಾಗಿ ಸಿಡಿದ್ಮೇಲೆ ಸಣ್ಣದಾಗಿ ಹೆಚ್ಕೊಂಡಿರುವಂಥ ಈರುಳ್ಳಿನ ಕೂಡ ಹಾಕ್ಕೋಬೋದು. ಇದಕ್ಕೆ ಬೇಕಾದರೆ ನೀವು ಜೀರಿಗೆ ಕೂಡ ಆ್ಯಡ್ ಮಾಡ್ಕೋಬೋದು, ಬಟ್ ನಮಗೆ ಅಷ್ಟು ಜೀರಿಗೆ ಇಷ್ಟ ಆಗೋದಿಲ್ಲ. ನಾವು ಆಲ್ರೆಡಿ ಸೊಪ್ಪು ಜೊತೆನೇ ಹಾಕಿ ಅದನ್ನು ನೀಟಾಗಿ ಮಸ್ಕೊಂಡಿರೋದ್ರಿಂದ ನೋ ಪ್ರಾಬ್ಲಮ್. ಈಗ ಒಗ್ಗರಣೆಗೆ ಬೇಕಾದರೂ ಹಾಕ್ಕೋಬೋದು. ಆಮೇಲೆ ನಾವು ಏನು ಮಸ್ತು ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಬಿಟ್ಟು ನೀಟಾಗಿ ಒಂದು ಸ್ವಲ್ಪ ಹೊತ್ತು ಕುದಿಸಿ ಉಪ್ಪು ಮತ್ತು ಖಾರ ಏನಾದರೂ ಕಮ್ಮಿ ಇದೆಯಾ ಅಂತ ನೋಡಿಕೊಂಡು ಇದಕ್ಕೆ ನೀವು ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಒಂದು 5 to 10 minutes ಅಟ್ಲೀಸ್ಟ್ 10 minutes ನೀವು ಕುದಿಸ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಅನ್ನದ ಜೊತೆಗೆ, ಮುದ್ದೆ ಜೊತೆಗೆ, ಇದಕ್ಕೆ ಸೈಡ್ ಡಿಶ್ ಆಗಿ ಕಬಾಬ್ ಅಥವಾ ಗ್ರಿಲ್, ಹಪ್ಪಳ ಎಲ್ಲನೂ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಊಟ ಎಲ್ಲ ಮಾಡಿಕೊಂಡು ಡಿಮಾರ್ಟ್ಗೆ ಹೋಗಿದ್ವಿ. ಸೊ ರ್ಯಾಂಡಮ್ ಆಗಿ ಏನಾದರೂ ತೊಗೊಂಡು ಬರೋಣ ಅಂತ. ಈ ಬಾಟಲ್ ಕ್ಲೀನಿಂಗ್ ಮಾಡೋದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಇದು ಒಂದು ತೊಗೊಂಡೆ. ಹಾಗೆ ನಾನು ಬಿಸ್ಕೆಟ್ ಆಗಿರ್ಬೋದು, ಆಮೇಲೆ ಒಳ್ಳೊಳ್ಳೆ ರೆಸಿಪೀಸ್ನ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದೆಲ್ಲ ಶಾರ್ಟ್ಸಲ್ಲಿ ಬರುತ್ತೆ, ಮಿಸ್ ಮಾಡ್ದಂಗೆ ನೋಡಬೇಕು ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ನೂಡಲ್ಸ್ ಆಗಿರ್ಬೋದು, ಸಾಸ್ ಆಗಿರ್ಬೋದು, ಸೋಯಾ ಸಾಸ್, ಮಿಲ್ಕಿ ಮಿಸ್ಟ್ ಆಗಿರ್ಬೋದು, ಚೀಸ್, ಬ್ರೆಡ್ ಎಲ್ಲನೂ ತೊಗೊಂಡು ಬಂದೆ. ಆಮೇಲೆ ಇವಾಗ ಹಾಲಿಡೇಸ್ ಇರೋದ್ರಿಂದ ಮನೇಲೇ ಇರ್ತೀನಿ, ಬೋರ್ ಆಗುತ್ತೆ, ಏನಾದರೂ ತಿನ್ನೋದಕ್ಕೆ ಬೇಕು ಅಂತ ಈ ಚಾಕೋಬಾರ್ಸ್ ಥರ ಕೇಕ್ ಎಲ್ಲ ತೊಗೊಂಬಂದೆ. ಹಾಗೆ ಸಾಸ್ ಎಲ್ಲ ಬೇಕಾಗಿತ್ತು, ರೆಸಿಪೀಸ್ ಎಲ್ಲ ಡಿಫ್ರೆಂಟಾಗಿ ಟ್ರೈ ಮಾಡೋದಕ್ಕೆ, ಅದನ್ನು ತೊಗೊಂಬಂದ್ವಿ. ಆಮೇಲೆ ಅಮೂಲ್ ಚೀಸ್ ಸ್ಲೈಸ್ನ ತೊಗೊಂಡ್ಬಂದ್ವಿ, ಫಸ್ಟ್ ಟೈಮ್ ತಂದಿರೋದು, ನೋಡೋಣ ಹೇಗಿರುತ್ತೆ ಅಂತ. ಹಾಗೆ ನಮ್ಮ ಮನೆಯಲ್ಲಿ ಐಸ್ ನಮ್ಮ ಅಪ್ಪಂಗೆ ಸಿಕ್ಕಾಪಟ್ಟೆ ಇಷ್ಟ ಅಂತ ಹೇಳ್ಬೋದು. ಇದು ಅವರೇ ತೊಗೊಂಡು ಬಂದು ಇಟ್ಕೊಂಡಿರೋದು ಕಲರ್. ಸೊ ಅವರು ಒಬ್ಬರೇ ನಮ್ಮ ಮನೇಲಿ ಇದನ್ನೆಲ್ಲ ತಿನ್ನೋದು, ನಾವು ಯಾರೂ ಇದನ್ನು ತಿನ್ನಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ ಈ ಥರ ಐಸ್ ತುಂಬಾ ಹೆಲ್ತ್ಗೆ ಡೇಂಜರ್, ಯಾರು ಕೂಡ ತಿನ್ನೋದಕ್ಕೆ ಹೋಗಬೇಡಿ. ಹಾಗೆ ಇವಾಗ ಹಲಸಿನಣ್ಣು, ಮಾವಿನಕಾಯಿ ತಾಟಿಲಿಂಗ್ ಸೀಸನ್ ಆಗಿರೋದ್ರಿಂದ ಸೀಸನಲ್ ಫ್ರೂಟ್ ಸೀಸನಲ್ಲಿ ತಿಂದ್ರೇ ತುಂಬಾ ಟೇಸ್ಟ್. ನಮ್ಮ ಮನೇಲಿ ಕೂಡ ಹಲಸಿನಣ್ಣು ತಂದಿದ್ರು, ಇನ್ನೂ ಕಟ್ ಮಾಡಿಲ್ಲ, ಕಟ್ ಮಾಡಬೇಕು, ಹಣ್ಣಾಗಲಿ ಅಂತ ಹಾಗೆ ಇಟ್ಟಿದ್ದೀವಿ. ಒಳ್ಳೆ ಬೂಮರ್ ಥರ ಸ್ಮೆಲ್ ಸಖತ್ತಾಗಿ ಬರ್ತಿತ್ತು. ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.